ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ? ಅದು ಯಾರಾದರೂ ಆಗಿರಬಹುದು. ನೀವು ಯಾವ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಿದ್ದೀರಿ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಿ, ಅಥವಾ ಲವ್ ಬ್ರೇಕಪ್ ಆಗಿರಬಹುದು, ರಿಲೇಷನ್ಶಿಪ್ ಇರಬಹುದು, ಹಸ್ಬೆಂಡ್ ವೈಫ್ ನಡುವೆ ಇರಬಹುದು. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ? ಹಾಗೆ ಆ ವ್ಯಕ್ತಿ ಸಿಚುವೇಶನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಜೋರಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರು ಯಾಕೋ ಎನರ್ಜಿ ಲೋ ಆಗಿದೆ ಅಂತ ಕೇಳ್ತೀರಿ ಎಲ್ಲರೂ. ಸೊ ಸಂಜೆ ನಂತರ ವರ್ಕೌಟ್ ಇರುತ್ತೆ, ಅಥವಾ ಯಾವುದೊಂದು ಮೆಡಿಟೇಷನ್ ಇರುತ್ತೆ, ಮೈಂಡ್ ಕಾಮಾಗಿರುತ್ತೆ. ಸೊ ಹಾಗಾಗಿ ನಿಧಾನ ಮಾತಾಡಿದ್ರು ನೀವು ಪ್ರಶ್ನೆಗಳನ್ನ ಕೇಳ್ತೀರಿ. ಅದಕ್ಕೋಸ್ಕರನಾದರೂ ಸ್ವಲ್ಪ ಜೋರಾಗಿ ವಾಯ್ಸ್ ತೊಗೊಳ್ಬೇಕಾಗತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ. ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕ್ಯಾಂಡಲ್ಗಳು ಕಾಣಿಸ್ತಾ ಇದೆಯಲ್ಲ, ಆ ಕ್ಯಾಂಡಲ್ನ ಒಂದು ಫ್ಯೂ ಸೆಕೆಂಡ್ಸ್ಗಳು ನೋಡ್ತಾ ಆ ವ್ಯಕ್ತಿಯ ಮುಖನೋ ಅಥವಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಡೀಪ್ ಬ್ರೀತ್ ಮಾಡಿ 3 ಬಾರಿ 3 ಸೆಕೆಂಡ್ನ ಉಸಿರು ಹಾಗೆ ಇಟ್ಕೊಳ್ಳಿ. 3 ಸೆಕೆಂಡ್ ಮತ್ತು 3 ನಿಮಿಷ ಇಟ್ಕೊಬೇಡಿ. ಓಕೆ, 3 ಸೆಕೆಂಡ್ ನಿಮ್ಮ ಉಸಿರನ್ನ ಹಾಗೆ ಇಟ್ಕೊಂಡು ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇದು ಸೂರ್ಯನ ವರ್ಷ 2026 ಆಗಿರೋದ್ರಿಂದ ಯಾರೆಲ್ಲ ಕೆಲಸದ ವಿಚಾರವಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಅಥವಾ ಯಾವುದೋ ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಆಪರ್ಚುನಿಟಿ ಬರಬೇಕು ಅನ್ನುವಂಥ ವಿಚಾರಕ್ಕೆ ಎದುರು ನೋಡ್ತಾ ಇದ್ದೀರಿ. ಹಾಗೆ ನಿಮ್ಮ ವ್ಯವಹಾರಗಳಿಗೆ ಮರ್ಚೆಂಟ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಿಟ್ರಿನ್ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ, ಈ ಸಿಟ್ರಿನ್ ಸೂರ್ಯನಿಗೆ ಅಧಿಪತಿ ಆಗಿರೋದ್ರಿಂದ, ಸೊ ಇದ್ರ ಜೊತೆಗೆ ಟೈಗರ್ ಐ ಕೂಡ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗ್ತಾ ಇದ್ದರೆ ನೀವು ಸಡನ್ನಾಗಿ ಕ್ಲಿಕ್ ಆಗ್ತೀರಿ ಅನ್ನೋದು ಹೇಳ್ಬೋದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ? ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಮರಳಿ ನಿಮ್ಮಿಬ್ಬರ ಕಾಂಟ್ಯಾಕ್ಟ್ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ? ಅವರ ಪರಿಸ್ಥಿತಿ ಹೇಗಿದೆ? ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಅವರ ಎನರ್ಜಿ ಹೇಗಿದೆ ತಿಳ್ಕೊಳ್ಳೋಣ. ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆ ವ್ಯಕ್ತಿಯ ಸಿಚುವೇಶನ್ ಹಾಗೂ ಯೂನಿವರ್ಸಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನು ಸಂದೇಶ ಕೊಡ್ತಾ ಇದೆ. ಇಲ್ಲಿ ಸಮಥಿಂಗ್ ಈಸ್ ಹಿಡನ್ ಫ್ರಮ್ ಯು, ಸಮ್ ಒನ್ ಈಸ್ ನಾಟ್ ಬೀಯಿಂಗ್ ಟ್ರೂತ್ಫುಲ್ ಅಂತ ಹೇಳಿ. ಏನೋ ಮುಚ್ಚಿಟ್ಟಿದ್ದಾರೆ, ಯಾವುದೋ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಅವರು ಹೇಳ್ಕೊಂಡಿದ್ದಾಗಲಿ ಅಥವಾ ಇದ್ದಿದ್ದಾಗಲಿ ನಿಜವಾಗಿಯೂ ನಿಮ್ಮ ಒಟ್ಟಿಗೆ ಇದ್ದಿದ್ದು ಸುಳ್ಳು ಅಂತ ಅನಿಸ್ಬಹುದು. ಇಲ್ಲಿ ಕನೆಕ್ಷನ್, ಲವ್ ಈಸ್ ದಿ ಬ್ರಿಡ್ಜ್, ಕನೆಕ್ಷನ್ ಸೋಲ್ ಚೆರಿಸ್ ದೋಸ್ ಕನೆಕ್ಷನ್ಸ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇನ್ನೂ ಕೂಡ ಯಾವುದೋ ಒಂದು ಸೇತುವೆ ಅನ್ನೋದು ಈಗಲೂ ಕೂಡ ಇದೆ ಅನ್ನೋದೇ ತೋರಿಸ್ತಾ ಇದೆ. ನೋಡೋಣ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವಿಚಾರನ ಇವರು ಮುಚ್ಚಿಡ್ತಾ ಇದ್ದಾರೆ. ಯಾವುದೋ ಕೆಲವೊಂದು ಸತ್ಯಗಳು ಅಥವಾ ಅವರು ಇದ್ದಂತಹ ರೀತಿ ನಿಮ್ಮ ಜೊತೆ ಅದು ನಿಜವಾಗಿಯೂ ಇರಲಿಲ್ಲ ಅನ್ನೋದು ತೋರಿಸುತ್ತೆ. ಯಾಕೆ ಈ ಮಾತನ್ನ ಸ್ಟ್ರಾಂಗಾಗಿ ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ನಿಮ್ಮಿಬ್ಬರ ನಡುವೆ ಕೆಲವು ವ್ಯಕ್ತಿಗಳು ತಂದಿಟ್ಟು ತಮಾಷೆ ನೋಡುವಂಥದ್ದು ಮಾಡ್ತಿದ್ದಾರೆ. ನೀವಿಬ್ಬರು ದೂರ ಆಗಿರೋದು ಈಗ ಕೆಲವು ವ್ಯಕ್ತಿಗಳಿಗೆ ಬಹಳಷ್ಟು ಸಂತೋಷ ಕೊಡ್ತಾ ಇದೆ ಅನ್ನೋದು ಕೂಡ ಹೇಳಬಹುದು. ಹಾಗೆ ಬಹಳ ಇಡನ್ ಫೀಲಿಂಗ್ಸ್ಗಳು, ನಿಮ್ಮಿಂದ ಮುಚ್ಚಿಟ್ಟಿರುವಂಥ ಭಾವನೆಗಳು ಬಹಳಷ್ಟು ಇದೆ ನಿಮ್ಮ ಪರ್ಸನ್ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ 7 ವಾಂಡ್ಸ್ ಬಂದಿದೆ. ಆ ವ್ಯಕ್ತಿಗೆ ಒಂದಷ್ಟು
ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಜೊತೆಗೆ ಬರೋದಕ್ಕೋ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೋ ಅಥವಾ ನಿಮ್ಮನ್ನು ಭೇಟಿಯಾಗೋದಕ್ಕೋ ಯಾವ ಆ್ಯಕ್ಷನ್ಸ್ಗಳು ಕೂಡ ಆ ವ್ಯಕ್ತಿ ತಗೊಳ್ತಾ ಇಲ್ಲ. ಇಲ್ಲಿ ಸ್ಟ್ರಾಂಗಾಗಿ ನಾನು ಹೇಳಬಹುದು, ಇಲ್ಲಿ ಕೆಲವು ಯೂನಿವರ್ಸಿಂದ ಕಾರ್ಡ್ಗಳು ಬಂದಿದ್ದು ಕೂಡ ಹಾಗೇ ಇದೆ. ಬಟ್ ಆದರೆ ನೋಡಿ, ಇನ್ನೂ ಕೂಡ ನಿಮ್ಮಿಬ್ಬರ ನಡುವೆ ಪರ್ಫೆಕ್ಟಾಗಿ ನೋ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಅಥವಾ ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ ಅನ್ನುವಂಥದ್ದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಥಿಂಗ್ಸ್ಗಳು ಅಥವಾ ಹಣಕಾಸಿನ ವಿಚಾರಗಳು ಶೇರ್ ಆಗಿರಬಹುದು. ಸೊ ಅದೊಂದು ಒಂದು ಸೇತುವೆ ರೀತಿಯಲ್ಲಿ ಕನೆಕ್ಷನ್ ಇನ್ನೂ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಥವಾ ಎಮೋಷ್ನಲಿ ತುಂಬ ಅಟ್ಯಾಚ್ಮೆಂಟ್ ನೀವು ತೊಗೊಂಡಿರಬಹುದು. ಇಲ್ಲಿ ಕೆಲವೊಂದು ವಿಚಾರಗಳು ಬಹಳಷ್ಟು ಆ ವ್ಯಕ್ತಿ ಮುಚ್ಚಿಟ್ಟಿದ್ದಾರೆ. ಹಾಗೆ ಇವರು ಸ್ವಾರ್ಥಿಯ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನನ್ನ ಲೈಫ್ ಫಸ್ಟು. ಇಲ್ಲಿ ನೀವೇನು ಮಾಡ್ತಾಯಿದ್ದೀರಿ, ಆ ವ್ಯಕ್ತಿಗೋಸ್ಕರ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಿ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಲೈಫಿಗೋಸ್ಕರ ಯಾವ ರೀತಿಯೂ ಸ್ಯಾಕ್ರಿಫೈಸ್ ಮಾಡುವಂಥದ್ದಿಲ್ಲ. ಸ್ವಾರ್ಥಿಯ ರೀತಿಯಲ್ಲಿ ಆ ವ್ಯಕ್ತಿ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ಆಗಾಗ ನಿಮ್ಮ ನೆನಪು ಆ ವ್ಯಕ್ತಿಗೆ ಕಾಡ್ತಾ ಇರುತ್ತೆ. ಹಾಗೆ ಬರೋದಕ್ಕೆ ಮಾತ್ರ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಹಾಗೆ ಇಲ್ಲಿ ಹೇಳಿದ್ನಲ್ಲ, ಒಂದಷ್ಟು ಬಿಸ್ನೆಸ್ ವಿಚಾರನೋ ಅಥವಾ ಕೆಲಸದ ವಿಚಾರನೋ ಅವ್ರಿಗಿರೋ ಅವಕಾಶಗಳು ಎಲ್ಲಿ ಕಳೆದು ಹೋಗುತ್ತೋ ಅನ್ನುವಂತಹ ಫೀಲ್ ಕೂಡ ಕೆಲವ್ರ ಲೈಫಲ್ಲಿ ನಡೀತಾ ಇದೆ. ಬಟ್ ಯಾವಾಗಾದರೂ ಒಂದು ಸಲ ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ಅಥವಾ ಟೆಕ್ಸ್ಟ್ ಮಾಡುವಂಥದ್ದು, ಅದಕ್ಕೆ ನೀವೇನು ಮಾಡ್ತಾಯಿದ್ದೀರಿ, ನೀವು ಅದಕ್ಕೆ ರೈಟ್ ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇಲ್ಲ. ಸರಿಯಾದ ದಾರಿಗಳು ಕೂಡ ಹೋಗೋದಕ್ಕಾಗ್ತಾ ಇಲ್ಲ ನಿಮಗೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ಬೇಗ ಇನ್ವಾಲ್ವ್ ಆಗ್ತಿದ್ದೀರಿ, ಸಡನ್ನಾಗಿ ಅಟ್ಯಾಚ್ ಆಗ್ತಾ ಇದ್ದೀರಿ. ಹಾಗೆ ಅವ್ರು ಮಾತನಾಡೋದು ಕೂಡ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲಿರುತ್ತೆ. ಈ ಸಂಬಂಧ ಇವತ್ತು ನಾಳೆ ಸರಿ ಹೋಗ್ಬೋದೇನೋ ಅನ್ನುವಂತಹ ಹೋಪ್ಗಳನ್ನು ಇಟ್ಕೊಳ್ತೀರಿ. ಬಟ್ ಆದರೆ ಆ ವ್ಯಕ್ತಿ, ಈಗಿದ್ದ ವ್ಯಕ್ತಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೋ ಅಥವಾ ಇನ್ನೆರಡು ದಿವಸದಲ್ಲೋ ಒಂದು ದಿವಸದಲ್ಲೋ ಮರಳಿ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಲ್ಲೋ ಅಥವಾ ಹಾಗೆ ಆ ಒಂದು ಏನು ಹೇಳ್ತಾರಲ್ಲ, ಒಂದು ಗ್ರಾಫಲ್ಲೇ ಹೋಗೋದಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮಗೆ ಈ ವ್ಯಕ್ತಿ ನಡ್ಕೊಳ್ತಿರುವಂತಹ ರೀತಿಯಾಗಿರಬಹುದು, ಸಡನ್ನಾಗಿ ನಿಮ್ಗೆ ಯಾವುದು ಕೂಡ ಕ್ಲಾರಿಟಿ ಸಿಗ್ತೇ ಇರಬಹುದು. ಬಟ್ ಆದರೆ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಯೋಚನೆಗಳು ಭಾಳಷ್ಟು ಓಡ್ತಾ ಇದೆ. ಭಾಳಷ್ಟು ನಿಮ್ಮ ಲೈಫಲ್ಲಿ ಎಲ್ಲನೂ ಇದೆ, ಎಲ್ಲನೂ ಕೂಡ ಇದೆ. ಬಟ್ ಆದರೆ ಈ ವ್ಯಕ್ತಿ ಇಲ್ಲದೆ ಅಥವಾ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೆ ಅದು ಝೀರೋ ರೀತಿಯಲ್ಲಿ ನಿಮಗೆ ನೀವೇ ಕಾಣಿಸ್ಕೊಳ್ತಾ ಇದ್ದೀರಿ ಅಂತಲೇ ಹೇಳಬಹುದು. ಬಹಳಷ್ಟು ಈ ವ್ಯಕ್ತಿ ಮುಚ್ಚಿಡ್ತಾ ಇರೋದಾಗಿರ್ಬೋದು, ಅಥವಾ ನಿಮ್ಗೆ ಕ್ಲಾರಿಟಿ ಕೊಡದೇ ಇರುವಂಥದ್ದಾಗಿರಬಹುದು. ನಿಮಗೆ ಯಾವ ರೈಟ್ ಡಿಸಿಷನ್ ತೊಗೊಳೋದಕ್ಕೆ ಬರ್ತಾ ಇಲ್ಲ ಈ ವ್ಯಕ್ತಿ ಇರೋದ್ರಿಂದ. ಬೇಡ ಅಂತ ಹೇಳಿ ನೀವು ಸೈಲೆಂಟಾಗಿರೋದಕ್ಕೂ ಆಗ್ತಾ ಇಲ್ಲ, ಅಥವಾ ಇವರು ಪರ್ಮನೆಂಟಾಗಿ ನನ್ನ ಲೈಫಲ್ಲಿ ಇರ್ತಾರಾ ಅನ್ನುವಂತಹ ಕನ್ಫ್ಯೂಷನಲ್ಲಿ ಕೂಡ ಇದ್ದೀರಿ. ನಾನು ಮತ್ತೆ ನಿಮ್ಮಿಬ್ಬರ ನಡುವೆ ಕ್ಲಾರಿಟಿಗೋಸ್ಕರ ಔಟ್ಕಮ್ ಏನು ಬರುತ್ತೆ, ಇವರು ಬರ್ತಾರಾ, ಮರಳಿ ನಿಮ್ಮ ಒಟ್ಟಿಗೆ ಬರ್ತಾರಾ, ಇವ್ರ ಸಿಚುವೇಶನ್ ನೋಡಿ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ, ನಿಮ್ಮನ್ನು ಅಪರೂಪಕ್ಕೆ ಮಾತನಾಡುವಂಥದ್ದು ಈ ರೀತಿ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ, ಮೂರನೇ ವ್ಯಕ್ತಿ ಇವರೊಟ್ಟಿಗೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ನಿಮ್ಮೊಟ್ಟಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇವ್ರ ಸಿಚುವೇಶನ್ ಹೀಗೆ ಇದೆ. ಇದರಿಂದ ಇದು ಗೊತ್ತಾದ ಮೇಲೆ ನೀವು ಬಹಳಷ್ಟು ಮಾನಸಿಕವಾಗಿ ಕೊರಗ್ತಾ ಇದ್ದೀರಿ, ಅಳ್ತಾ ಇದ್ದೀರಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಅವ್ರು ಇರೋ ರೀತಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅದನ್ನು ನಂಬೋದಕ್ಕೂ ಆಗ್ತಾ ಇಲ್ಲ. ಇವತ್ತೆಲ್ಲ ನಾಳೆ ಬದಲಾಗಬಹುದೇನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಆ ವ್ಯಕ್ತಿ ನಿಮ್ಮ ಹತ್ರ ಡೈರೆಕ್ಟಾಗಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ, ಅದೆಲ್ಲೋ ತಡಿತಾ ಇದೆ. ಬಟ್ ಅಥವಾ ಬಹಳಷ್ಟು ವಿಚಾರಗಳು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಈ ವ್ಯಕ್ತಿ. ಸೊ ಇವರು ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ ಈ ರೀತಿ ಕಾನ್ಫ್ಲಿಕ್ಟ್ ಆಗಿದೆ. ಇವ್ರನ್ನ ಹೇಗೆ ನೀವು ನಂಬ್ತೀರಿ, ಇವರು ಬರೋದನ್ನು ಕೂಡ ಯಾಕೆ ಕಾಯ್ತೀರಿ ಅಂತಲೇ ನಾನು ಪ್ರಶ್ನೆ ಮಾಡಬೇಕಾಗತ್ತೆ ನಿಮಗೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಇದು ಲವ್ ಬ್ರೇಸ್ಲೆಟ್ ಅಂತ ಹೇಳಿ ರಿಲೇಷನ್ಶಿಪ್ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೀವು ಬೇರೆಯವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಆಗಿದ್ದರೆ ಇದು ಬೇಡ. ಓಕೆ, ನಿಮ್ಮೊಬ್ಬರ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಈಗ ಎಂಟ್ರಿ ಆಗಿದೆ ಅಥವಾ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನುವಾಗ ಈ ಕ್ರಿಸ್ಟಲ್ನ ನೀವು 2 ಕ್ರಿಸ್ಟಲ್ ಮಿಕ್ಸ್ ಮಾಡಿಕೊಂಡಾಗ ಆ ವ್ಯಕ್ತಿ ಮರಳಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಮನಸ್ಸಿಗೆ ಬರುವಂಥದ್ದು, ಆ ವ್ಯಕ್ತಿ ಹೆಸರಲ್ಲಿ ಈಲ್ ಮಾಡಿಕೊಂಡು ಅಥವಾ ಎನರ್ಜೈಸ್ ಮಾಡ್ಕೊಂಡು ಇದನ್ನು ಹಾಕ್ಕೊಂಡಾಗ ಆ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರುವಂತಹ ಸಾಧ್ಯತೆಗಳಿದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್. ಹಾಗೆ ಅವರ ಸಿಚುವೇಶನ್ ಹೇಗಿದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿ
ಬಾಂಡಿಂಗ್ ಇದೆ ಅಥವಾ ಅವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ವ್ಯಕ್ತಿಗೆ ನೀವೇನೇ ಪ್ರಶ್ನೆ ಕೇಳಿದ್ರೂ ಈ ವ್ಯಕ್ತಿಗೆ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇದೆ. ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ನೋಡಿ ನಿಮ್ಗೆ ಯಾವುದೇ ಥರ ಕ್ಲಾರಿಟಿ ಕೊಡಲ್ಲ ಅಥವಾ ನಿಮ್ಮ ಟೈಮ್ಗೆ ಇವರು ಅವೈಲೇಬಲ್ ಆಗಿರೋದಿಲ್ಲ. ಹಾಗೆ ಇವರು ಇರುವ ರೀತಿ ನೋಡಿಕೊಂಡು ಅಥವಾ ಇವ್ರಿಗೆ ತುಂಬಾ ಫ್ರೆಂಡ್ ಸರ್ಕಲ್ಸ್ಗಳು ಆಗಿರ್ಬೋದು ಅಥವಾ ಇವ್ರಿಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇದೆ. ಹಾಗಾಗಿ ಇವ್ರಿಗೆ ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹದ್ದು ಗೊತ್ತಿದೆ. ಇವ್ರು ಯಾವುದೇ ರೀತಿ ಕ್ಲಾರಿಟಿ ಕೊಡೋದಿಲ್ಲ ಅಥವಾ ಇರುವ ರೀತಿಯಲ್ಲಿ ನಿಮಗೆ ನೀವೇ ಮಾನಸಿಕವಾಗಿ ಕುಗ್ಗಿ ಕೊರಗಿ ದೂರ ಆಗಬೇಕು ಬಿಟ್ಟರೆ ಇವ್ರು ಯಾವುದೇ ರೀತಿ ಕ್ಲಾರಿಟಿ ಕೊಡಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿದಾಗೂ ಕೂಡ ನಿಮಗೆ ಮನಸ್ಸಿಗೆ ಇಚ್ಛೆ ಆಗುವ ರೀತಿಯಲ್ಲಿ ಹಾಗೆ ನಿಮ್ಗೆ ಡೌಟ್ ಬರದೇ ಇರುವಂತಹ ರೀತಿಯಲ್ಲಿ ಇವರು ನಿಮ್ಮನ್ನು ಸಂಭಾಳಿಸ್ಬೋದು. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ಕೊಟ್ಟಿರುವಂತಹ ಏನೆಲ್ಲ ಪ್ರಾಮಿಸ್ ಮಾಡಿದ್ರಲ್ವಾ, ನಾನು ನಿನ್ನ ಜೊತೆಗೆ ಇರ್ತೀನಿ, ಕೊನೆವರೆಗೂ ಇರ್ತೀನಿ, ನಾನು ಹೀಗೆ ಇರ್ತೀನಿ, ನಾನು ಊಟ ಮಾಡಿದೆ, ಸ್ಟಾರ್ಟಿಂಗ್ ಎಲ್ಲ ನಿಮಗೆ ತುಂಬ ನೀವು ತುಂಬ ಅಟ್ಯಾಚ್ಮೆಂಟ್ ಏನು ಮಾಡಿದ್ರಲ್ವಾ, ನೀವೇನು ಯೋಚನೆ ಮಾಡಿದ್ರಿ ಇವರು ಕೊನೆಯವರೆಗೂ ಹೀಗೆ ಇರ್ತಾರೇನೋ ಅನ್ನುವಂತಹ ರೀತಿಯಲ್ಲಿ ನೀವೇನು ಯೋಚನೆ ಮಾಡಿದರೆ ಆ ರೀತಿ ಈ ವ್ಯಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಇವರು ತುಂಬ ಅಂದರೆ ನಿಮ್ಮ ಟೈಮ್ಗೆ ಇವರು ಅವೈಲೇಬಲ್ ಆಗಿರಲ್ಲ. ಇವ್ರು ಏನಾದರೂ ನಿಮಗೆ ಕಮಿಟ್ಮೆಂಟ್ಗಳನ್ನು ಕೊಟ್ಟರೆ ಆ ರೀತಿ ಅಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಹಾಗೆ ಇವರು ಆ ಮೂಮೆಂಟಿಗೆ ನಿಮ್ಮ ಫೋನ್ ಕಾಲ್ಸ್ಗೆ ಅಥವಾ ನೀವು ಅವ್ರು ನಿಮಗೆ ಸಿಕ್ಕಾಗೂ ಕೂಡ ಬೇಗ ನಿಮ್ಮಿಂದ ದೂರ ಆಗೋದಕ್ಕೆ ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ಏನಾದರೂ ಒಂದು ಕತೆ ಕಾದಂಬರಿಗಳನ್ನು ಕಟ್ಟಿ ಈ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾವುದೇ ರೀತಿ ನಿಮಗೆ ಕೊಟ್ಟಿರುವಂತಹ ಕಮಿಟ್ಮೆಂಟ್ಸ್ಗಳನ್ನು ಕೊಡೋದಕ್ಕೂ ಈ ವ್ಯಕ್ತಿ ರೆಡಿ ಇಲ್ಲ. ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಆ ರೀತಿ ಇರೋದಕ್ಕೂ ಕೂಡ ಈ ವ್ಯಕ್ತಿ ಆಗಲ್ಲ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮನಸ್ಸಂತೂ ಸ್ಥಿರವಾಗಿ ಈ ವ್ಯಕ್ತಿ ಇಟ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳಬಹುದು. ಬಹಳಷ್ಟು ಗೊಂದಲಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ನೀವು ಮಾತಾಡಿದಾಗ ನಿಮ್ಮಂತೆ ಮಾತಾಡೋದು, ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಿದ್ದ ಹಾಗೆಯೇ ನಿಮ್ಮ ಕಾಂಟ್ಯಾಕ್ಟೇ ಮರ್ತು ಹೋಗ್ಬಿಡೋದು ಅಥವಾ ನಾನು ಯಾವ ರೀತಿ ಇದ್ದೆ ಅನ್ನೋದೇ ಮರ್ತು ಹೋಗೋದು. ಅಂದರೆ ಇವ್ರು ಎಲ್ಲಿರ್ತಾರೋ ಅದಕ್ಕೆ ಈ ನೋಡಿ ಗ್ಲಾಸಲ್ಲಿ ನೀರು ಹಾಕಿದ್ರೆ ಅದೇ ರೀತಿ ಇರುತ್ತೆ ಅಥವಾ ಗಿಡಕ್ಕೆ ಹಾಕಿದ್ರೆ ಒಳಗೆ ಹೋಗ್ಬಿಡುತ್ತೆ. ಇವರು ಹಂಗೆ ಪಾದರಸದ ರೀತಿಯೇ ಇರ್ತಾರೆ ಅಂತಲೇ ಹೇಳಬಹುದು. ಎಲ್ಲಿ ಹೋದ್ರೂ ಅಲ್ಲಿಗೆ ಇನ್ವಾಲ್ವ್ ಆಗ್ತಾರೆ. ಹಾಗೆ ಮೈಂಡ್ ತುಂಬಾ ಡೈವರ್ಟ್ ಮಾಡ್ಕೊಳ್ತಾರೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಫ್ರೆಂಡ್ಸ್ ಸರ್ಕಲ್ಗಳು, ಹಾಗೆ ನಾನೇನೋ ಅಚೀವ್ ಮಾಡಬೇಕು, ನನಗೆಲ್ಲರೂ ಬೇಕು, ಈ ಹುಮ್ಮಸ್ಸಲ್ಲಿ ಈ ವ್ಯಕ್ತಿ ಜಾಸ್ತಿ ಇರ್ತಾರೆ. ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ನಾನು ಅದನ್ನು ಕೂಡ ಒಂದು ತೆಗಿದ್ದೀನಿ. ನೀವೇನು ಮಾಡ್ತೀರಿ, ಇವರು ಹೀಗೇ ಇದ್ದಾರೆ ಅಂದರೆ ಹೀಗೆ ಇರಬೇಕು, ಇವ್ರು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ನನ್ನಿಂದ ದೂರ ಆಗಿದ್ದಾರೆ, ಇವರು ಹೀಗೇ ಯಾಕೆ ಕಾಲ್ ಮಾಡಲಿಲ್ಲ, ಹೀಗೇ ಯಾಕೆ ಗುಡ್ ಮಾರ್ನಿಂಗ್ ಹಾಕಲಿಲ್ಲ, ಇವ್ರು ಯಾಕೆ ನನ್ನನ್ನು ಬ್ಲಾಕ್ ಮಾಡಿದ್ರು, ನಾನು ಹೇಳ್ದಂಗೆ ಇರಬೇಕು. ನಿಮ್ಗೆ ಇಲ್ಲಿ ಏನಾಗ್ತಾ ಇದೆ ಗೊತ್ತೇನಪ್ಪ, ನಿಮಗೆ ಇಲ್ಲಿ ನಿಮ್ಮ ಕೆಲಸಗಳು ಒಂದು ಬೆರಳೆಣಿಕೆಯಷ್ಟು ಇರಬಹುದೇನೋ, ನಂತರದಲ್ಲಿ ಇವ್ರು ಮಾತಾಡಿದಂಥದ್ದು ಅಥವಾ ಇವ್ರು ಇದ್ದಂಥದ್ದು ಅದಕ್ಕೆ ಇನ್ವಾಲ್ವ್ ಆಗಿದ್ದೀರಿ. ಸೊ ಹಾಗಾಗಿ ನಿಮ್ಗೇನಾಗ್ತಿದೆ, ಹೊರಗಿನ ಪ್ರಪಂಚ ಆಗಿರ್ಬೋದು ಅಥವಾ ನನ್ನ ಸುತ್ತ ಯಾವ ರೀತಿ ವಾತಾವರಣ ಇದೆ ಅನ್ನೋದು ನಿಮ್ಗಷ್ಟು ಅರಿವಿಗೆ ಬರ್ತಾ ಇಲ್ಲ. ಬಟ್ ಆದರೆ ಇವ್ರು ನೋಡಿ ನಿಮ್ಮ ಜೊತೆಗೆ ಇದ್ರೂ ಕೂಡ ಬೇರೆ ಎಲ್ಲ ಸಂಬಂಧಗಳನ್ನು ಕೂಡ ಅಷ್ಟೇ ಬಿಗಿಯಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಮುಂದೆ ನಾನು ಏನೋ ಒಂದು ಅಚೀವ್ ಮಾಡಬೇಕು, ಎಲ್ಲರೂ ನನ್ನ ಲೈಫಲ್ಲಿ ಬೇಕು, ಯಾವುದನ್ನು ಕೂಡ ಕಳ್ಕೊಳ್ಳಲ್ಲ ಈ ವ್ಯಕ್ತಿ. ನಿಮ್ಗೇನೋ ಈ ವ್ಯಕ್ತಿ ಕಾಲ್ ಮಾಡಲಿಲ್ಲ ಅಥವಾ ಈ ವ್ಯಕ್ತಿ ಮೆಸೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ವಿಚಾರವಾಗಿ ಯೋಚನೆ ಮಾಡ್ತೀರಿ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿದಾಗೂ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾಗಲೂ ಕೂಡ ಬೇರೆ ಎಲ್ಲದರ ಬಗ್ಗೆನೂ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿದೆ. ಹಾಗೆ ಯಾವುದೋ ಒಂದು ಸರಿಯಾದ ನಿರ್ಧಾರ ಅಥವಾ ನನ್ನ ಜೀವನದಲ್ಲಿ ಇದೇ ಅಲ್ಲ, ನನ್ನ ಲೈಫಲ್ಲಿ ಮರಳಿ ಇವ್ರ ಲೈಫಿಗೆ ಹೋಗಬೇಕು, ಮಾತಾಡಬೇಕು, ಅದೆಲ್ಲದಕ್ಕಿಂತ ಇನ್ಯಾವುದೋ ಒಂದು ಅವ್ರ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನು ಇದೇ ರೀತಿ ನಾನು ಹೋದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಸ್ಟೆಪ್ನ ಅವ್ರ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ರೈಟ್ ಡಿಸಿಷನ್ನ ತಗೊಳ್ಳುವಂತಹ ಸಮಯಕ್ಕೆ ಇವರು ಬಂದಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಔಟ್ಕಮ್ ಬಂದು 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ಫ್ರೆಂಡ್ ಆಫ್ ಫ್ರೆಂಡ್ಸಿಂದನೋ ಅಥವಾ ಯಾವುದೋ ಒಂದು ಪಾರ್ಟಿಯಲ್ಲೋ ಅಥವಾ ಎಲ್ಲೋ ಹೋದಾಗೋ ನಿಮ್ಮನ್ನು ಮೀಟ್ ಆಗುವ ಸಾಧ್ಯತೆ ಇದೆ, ನಿಮ್ಮನ್ನು ಮಾತಾಡಿಸೋದು ಕೂಡ ಸಾಧ್ಯತೆ ಇದೆ. ಹಾಗಾಗಿ ನಾನು ಮೇಜರಾಗಿ ಇವರು ನಿಮ್ಮ ಲೈಫಿಗೆ ಬಂದುಬಿಡ್ತಾರೆ ಅಥವಾ ಮೇಜರಾಗಿ ಇವರು ಇದ್ದು ಬಿಡ್ತಾರೆ, ಮರಳಿ ಬರ್ತಾರೆ, ಇಲ್ಲ. ಅವ್ರು ನಿಮ್ಮ ಕ್ಲಾರಿಟಿನೂ ಕೊಟ್ಟಿಲ್ಲ, ನಾನು ನಿನ್ನಿಂದ ದೂರ ಆಗಿದ್ದೀನಿ ಅಥವಾ ನೀನು ನನ್ನಿಂದ ದೂರ ಇರು ಅನ್ನುವಂತಹ ಕ್ಲಾರಿಟಿನೂ ಕೊಟ್ಟಿಲ್ಲ. ಅವ್ರು ಹಾಗಿರೋದೂ ಇಲ್ಲ. ಎಲ್ಲರೂ ಬೇಕು,
ನೀವು ಕೂಡ ಅವ್ರಿಗೆ ಬೇಕು, ಅದೇ ರೀತಿಯಲ್ಲೇ ಅವ್ರು ಮುಂದಕ್ಕೂ ಕೂಡ ಇರ್ತಾರೆ. ಇಲ್ಲಿ ಇವರು ಇರುವಂತಹ ರೀತಿ ಅಥವಾ ಇವ್ರ ಕೈಗೆ ಸಿಗದಿರುವಂತಹ ರೀತಿ ನೋಡಿ ನಿಮಗೇ ಅದು ಗೊಂದಲ ಬಂದು ನಿಮಗೇ ಒಂದಷ್ಟು ಸಿಟ್ಟು, ಕನ್ಫ್ಯೂಷನ್ನು, ಹಠದಲ್ಲಿ ಆ್ಯಕ್ಷನ್ ತಗೊಳ್ಳುವಂಥದ್ದು, ಹಠದಲ್ಲಿ ಫೋನ್ ಮಾಡುವಂಥದ್ದು ಪದೇ ಪದೇ, ಅಥವಾ ಹಠದಲ್ಲಿ ಏನೋ ಒಂದು ಈ ಕೋಪದ ಕೈಗೆ ಬುದ್ಧಿ ಕೊಡುವಂಥದ್ದು ನೀವು ಮಾಡ್ಕೊಳ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ನಿಮಗೆ ಕ್ಲಾರಿಟಿ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಸಿಟ್ಟಿರೋರು ಅಂತ ಗೊತ್ತಿದೆ, ಅಥವಾ ನೀವು ಅವ್ರು ಏನು ಹೇಳಿದ್ರು ಕೂಡ ಡೈಜೆಷನ್ ಮಾಡ್ಕೊಳ್ಳಲ್ಲ ಅನ್ನೋದು ಕೂಡ ಆ ವ್ಯಕ್ತಿಗೆ ಗೊತ್ತಿದೆ ಅಂತ ಹೇಳಿ. ಇಲ್ಲಿ ಯೂನಿವರ್ಸ್ ನಿಮ್ಮಿಬ್ಬರ ಪ್ರೀತಿಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ನಿಮ್ಮಿಬ್ಬರು ಪ್ರೀತಿ, ನಿಮ್ಮಿಬ್ಬರ ಸಂಬಂಧಕ್ಕೆ ಟ್ವಿನ್ ಫ್ಲೇಮ್ ಅಂತ ಕೊಡ್ತಾ ಇದೆ. ಟ್ರಸ್ಟ್ ದಿ ಮ್ಯಾಗ್ನೆಟಿಕ್ ಪುಲ್ ಆಫ್ ಯುವರ್ ಟ್ವಿನ್ ಫ್ಲೇಮ್, ಇಟ್ ವಿಲ್ ಗೈಡ್ ಯು ಟುವರ್ಡ್ಸ್ ದೆಮ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರದ್ದು ಟ್ವಿನ್ ಫ್ಲೇಮ್ ಕೂಡ ಇರಬಹುದು. ನಾನು ಹೇಳಿದ್ನಲ್ಲ, ಈ ವ್ಯಕ್ತಿ ಸಂಬಂಧಗಳನ್ನು ಬೇಗ ಬಿಟ್ಟು ಹೋಗಲ್ಲ. ಅದಕ್ಕೆ ನೀವೇ ಅವ್ರು ಇರುವಂತಹ ರೀತಿಯಲ್ಲಿ ನೀವೇ ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗಬೇಕು. ಬಿಟ್ಟರೆ ಅವ್ರು ಯಾವುದೇ ರೀತಿ ನಿಮ್ಗೆ ಹೇಳಲ್ಲ, ನನಗೆ ನೀನು ಬೇಡ, ನನ್ನ ಲೈಫಲ್ಲೇ ನೀನು ಇರ್ಕೂಡ್ದು, ನಾನು ದೂರ ಆಗ್ತೀನಿ, ಇದು ಯಾವುದೂ ಕೂಡ ಆ ವ್ಯಕ್ತಿ ನಿಮಗೆ ಹೇಳೋದಿಲ್ಲ. ಸೊ ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ಒಂದಷ್ಟು ಮ್ಯಾಗ್ನೆಟಿಕ್ ಪುಲ್ ಇದೆ. ಅವರು ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಿಂದ ತುಂಬ ದಿನವೂ ಕೂಡ ಇರೋದಿಲ್ಲ. ಅಗೇನ್ ಮತ್ತೆ ಇವ್ರು ಏನು ಮಾಡ್ತಿರ್ಬೋದು, ಏನಾಗಿರಬಹುದು, ಸಂಬಂಧಗಳನ್ನು ಅಷ್ಟು ಬೇಗ ಬಿಡುವಂತಹ ವ್ಯಕ್ತಿ ಇವರಲ್ಲ ಅಂತಲೇ ಹೇಳಬಹುದು. ಇಲ್ಲಿ ನಿಮ್ಮ ಕೋಪಗಳಿಂದ ಹೇಗೇಗೋ ಆಗುತ್ತೆ, ಆ ಗ್ರಾಫೇ ಒಂದಷ್ಟು ಏರಿಳಿತಕ್ಕೆ ಹೋಗಬಹುದು. ಸಿಟ್ಟು ಜಾಸ್ತಿ ಇರೋದ್ರಿಂದ ನಿಮ್ಮಲ್ಲಿ ಹಾರ್ಟ್ ಬ್ರೇಕ್ ಅಂತ ಹೇಳಿ ಬರ್ತಿದೆ. ಹಾರ್ಟ್ ಬ್ರೇಕ್ ಈಸ್ ದಿ ಪಾರ್ಟ್ ಆಫ್ ದಿ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್, ಇಟ್ ವಿಲ್ ಪಾಸ್. ಓಕೆನಾ? ಅವ್ರು ಇರೋ ರೀತಿ, ಅಥವಾ ಅವ್ರು ಮಾತಾಡೋ ರೀತಿ, ಅಥವಾ ಅವ್ರು ನಿಮಗೆ ಟೈಮ್ ಕೊಡದೇ ಇರುವಂತಹ ರೀತಿ, ಅವ್ರು ಹೇಳಿರುವ ರೀತಿಯಲ್ಲಿ ಅವ್ರು ನಡ್ಕೊಳ್ದೇ ಇರೋದು ಒಂದಷ್ಟು ನಿಮಗೆ ಹಾರ್ಟ್ ಬ್ರೇಕ್ ಆಗುವಂಥದ್ದು. ಅಥವಾ ಒಂದೊಂದು ಸಲ ಅನುಮಾನಗಳು, ಭಯ, ಇವ್ರು ನನ್ನಿಂದ ದೂರ ಹೋಗ್ತಾರೇನೋ ಅಂತ, ಇವ್ರು ಭಾಳ ಸುಳ್ಳು ಅನ್ನುವಂತಹ ರೀತಿನೂ ಕೂಡ ನಿಮಗೆ ಅನಿಸುವ ಸಾಧ್ಯತೆ ಇದೆ. ಬಟ್ ಈ ವ್ಯಕ್ತಿ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಆಗೇ ಆಗ್ತಾರೆ. ಮರಳಿ ನಿಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತಾ ಅನ್ನೋದಕ್ಕಿಂತ ಆ ವ್ಯಕ್ತಿ ನಿಮಗೆ ಯಾವುದು ಕ್ಲಾರಿಟಿ ಕೂಡ ಕೊಡಲ್ಲ, ನಂಗೆ ನೀನು ಬೇಡ ಅಂತಲೂ ಹೇಳಲ್ಲ. ಇಲ್ಲಿ ನಿಮ್ಮ ಸಿಟ್ಟಿಂದ ಒಂದಷ್ಟು ಅವ್ರಿಗೆ ಕನ್ಫ್ಯೂಷನ್ ತರಬಹುದು ಅಂತ ಹೇಳ್ಬೋದು. ಸೊ ಇಲ್ಲಿ ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ? ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರಾ? ಅವರ ಸಿಚುವೇಶನ್ ಯಾವ ರೀತಿ ಇದೆ? ಇಲ್ಲಿ ಅವರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರ ಪರ್ಸ್ನಲಿ ಲೈಫಲ್ಲಿ ಕೆಲವೊಬ್ಬರು ಅವ್ರಿಗೆ ಪಾಠ ಹೇಳುವಂಥದ್ದಾಗಿದೆ. ಈ ರೀತಿ ಇರೋದಲ್ಲ, ಈ ರೀತಿ ಇರೋ, ತುಂಬ ಬ್ರೈನ್ ವಾಶ್ ಮಾಡಿರುವಂಥದ್ದು, ಅಥವಾ ನಿನ್ನ ಲೈಫು ಸರಿಯಾಗಿ ಇಟ್ಕೋ ಅನ್ನುವಂತಹ ರೀತಿಯಲ್ಲಿ ಅವರ ಜವಾಬ್ದಾರಿಗಳನ್ನು ಅವ್ರಿಗೆ ನೆನಪಿಸುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಹೇರೋಫೆಂಟ್ ಮೇಜರಾಗಿ ಬಂದಿರೋದ್ರಿಂದ ಬಹುಶಃ ಅವರ ತಂದೆ ತಾಯಿ ವಿಚಾರಕ್ಕಾಗಿರ್ಬೋದು, ಅಥವಾ ಅವರ ಫ್ಯಾಮಿಲಿ ಲೈಫ್ಗೋಸ್ಕರ ಆಗಿರ್ಬೋದು, ಅವ್ರು ನಿಮ್ಮಿಂದ ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದಾಗಿರ್ಬೋದು, ಮರಳಿ ನಿಮ್ಮ ಲೈಫಿಗೆ ಬರದೇ ಇರುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಹಾಗೆ ಫ್ಯಾಮಿಲಿ ವಿಚಾರಕ್ಕೆ ಎಲ್ಲೋ ಕಟ್ಟು ಬೀಳ್ತಾ ಇದ್ದಾರೆ ಇವರು, ಅಥವಾ ಎಲ್ಲೋ ಗುರುಗಳನ್ನು ಕೇಳಿ ಒಂದಷ್ಟು ಮೈಂಡ್ ಡೈವರ್ಟ್ ಆಗಿರಬಹುದು. ಎಕ್ಸ್ಕ್ಯೂಸ್ ಮೀ. ಮೈಂಡ್ ಡೈವರ್ಟ್ ಆಗಿರ್ಬೋದು. ಹಾಗೆ ಈ ವ್ಯಕ್ತಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಧಾನವಾಗಿ ನಿಮ್ಮತ್ತ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ. ಏಕೆ ಅಂತ ಹೇಳಿದ್ರೆ ಅವ್ರು ನೋಡಿ ನಿಮ್ಮ ಪ್ರೊಫೈಲ್ಸ್ಗಳನ್ನ ನೋಡೋದಾಗಿರ್ಬೋದು, ಅವ್ರಿಗೆ ನಿಮ್ಗಿಂತನೂ ಕೂಡ ಕರುಣೆ ಜಾಸ್ತಿ ಇದೆ. ನಾನು ಮೋಸ ಮಾಡಿಬಿಟ್ನಾ ಅಥವಾ ಮೋಸ ಮಾಡ್ತಿದ್ದೀನಾ, ಯಾರು ಏನೇ ಹೇಳ್ಬೋದು, ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬಹಳಷ್ಟು ಇದೆ. ಆ ರೀತಿ ಮೋಸ ಮಾಡುವಂತಹ ವ್ಯಕ್ತಿ ಇವರಲ್ಲ. ಬಟ್ ಫ್ಯಾಮಿಲಿ ಲೈಫು ಅಥವಾ ಸಂದರ್ಭ, ಯಾವುದೋ ಒಂದು ಸಂದರ್ಭ ಈ ರೀತಿ ಆ ವ್ಯಕ್ತಿಯನ್ನು ಕಟ್ ಹಾಕಿದೆ. ಸೊ ಅವ್ರು ಇರುವಂತಹ ರೀತಿ ಏನಾಗ್ತಾ ಇದೆ, ನಿಮಗೆ ಒಂದಷ್ಟು ಡಿಪ್ರೆಷನ್, ಆಂಗ್ಸೈಟಿ ಫೀಲ್ ಆಗುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ನೋಡಿ, ನೀವು
ಎಷ್ಟೆಲ್ಲ ಮಾಡಬೇಕಾಗಿತ್ತು ಲೈಫಲ್ಲಿ, ಇದು ಯಾವುದೋ ಒಂದು ವಿಚಾರಕ್ಕೆ ಜೀವನದಲ್ಲಿ ಇರುವಂತಹ ಹೋಪೇ ಕಳ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಟ್ರಾಮಾ ಅಂದರೆ ನಿಮ್ಮ ಪಾಸ್ಟ್ ಲೈಫಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ಅದನ್ನು ನಿಮ್ಮ ಕೇಳುವಂತಹ ಸ್ಥಿತಿಯಲ್ಲಿ ನೀವಿಲ್ಲ, ಅಥವಾ ಅಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಕೂಲಂಕುಷವಾಗಿ ಯೋಚನೆ ಮಾಡುವಂಥದ್ದಿಲ್ಲ. ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದುಬಿಟ್ರು, ಅಥವಾ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ಅವರು ದೂರ ಆಗಿದ್ದಾರೆ, ಅಥವಾ ಅವರು ನಿಮ್ಮನ್ನು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಆ್ಯಂಗ್ಸೈಟಿ ಫೀಲ್ ಆಗುವಂಥದ್ದು, ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಈ ರೀತಿ ಚೆನ್ನಾಗಿದ್ದಂಥ ಸಂಬಂಧ ಮತ್ತು ಹಾಳಾಗ್ತಾ ಇದೆಯಲ್ಲ ಅನ್ನುವಂಥ ರೀತಿಗೆ ನೀವು ತಗೊಂಡು ಹೋಗ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ನಿಮ್ಮಲ್ಲೂ ಇದೆ, ಅವರಲ್ಲೂ ಇದೆ. ನೀವಿಬ್ಬರು ಓಡಾಡಿದಂಥದ್ದು ಅಥವಾ ಮಾತನಾಡುವಂಥದ್ದು ಎಲ್ಲನೂ ಕೂಡ ಆ ವ್ಯಕ್ತಿಗೂ ಕೂಡ ನೆನಪಾಗ್ತಾ ಇದೆ. ಕೆಲವೊಂದು ಸಲ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಕಾಮಾಗಿ ಇರಬೇಕಾಗತ್ತೆ, ಮೆಚ್ಯೂರಿಂಗ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಅಲ್ಲಿ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಥವಾ ಅವ್ರ ಮನೆ ಸಂದರ್ಭಗಳು ಅಥವಾ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಸ್ವಲ್ಪ ಹೀಲಿಂಗಲ್ಲಿ ಕೇಳಿ. ಹೌದಾ, ಈ ರೀತಿ ಇದೆಯಾ, ಸೊ ನಮ್ಮಿಬ್ಬರ ಸಂಬಂಧ ಈ ರೀತಿ ಹೇಗಿರಬೇಕು, ನಾನು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ಅವ್ರು ಏನಾದರೂ ಅದು ನಿಮ್ಮ ಹರ್ಟ್ ಆಗುವ ರೀತಿಯಲ್ಲಿ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಜಗಳಗಳಾಗ್ತಾ ಇದೆ ಅಥವಾ ಕೊರಗುವಂಥದ್ದು, ಅಳುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇದೆ. ಸೊ ಅವ್ರು ಹೇಳೋದನ್ನು, ಅವ್ರು ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಕೇಳಿ. ಇಲ್ಲಿ ಕೇಳದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗುತ್ತೆ, ಇನ್ನೊಂದು ಅವರು ನಿಮ್ಮನ್ನು ಬ್ಲಾಕ್ ಮಾಡುವಂಥದ್ದು, ನೀವು ಅವ್ರಿಗೆ ಬ್ಲಾಕ್ ಮಾಡಿ ಸ್ವಲ್ಪ ದಿನದ ತನಕನೂ ಅದನ್ನು ಇಲ್ಲದೇ ಇರುವಂಥದ್ದು, ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗಳನ್ನ ಮಾಡ್ಕೊಳ್ಳುವಂಥದ್ದು, ರಾತ್ರಿ ಎಚ್ಚರಿಕೆ ಪಟ್ಟು ಇದು ಏನಾಗೋಯ್ತು ಅಂತ ಹೇಳಿ ರಾತ್ರಿ ಇಡೀ ನಿದ್ದೆ ಮಾಡದೇ ಇರುವಂಥದ್ದು, ಇದೆಲ್ಲ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗತ್ತೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಇದೇ ವರ್ಷದ ಒಳಗಡೆ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಮರಳಿ ಈ ಸಂಬಂಧನೂ ತುಂಬ ಚೆನ್ನಾಗಿ ಆಗುವ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮಿಬ್ಬರ ನಡುವೆನೂ ಕೂಡ ಎಮೋಷನ್ಸ್ ಬಹಳನೇ ಇದೆ. ಯಾರು ಏನೇ ಮೇಜರ್ ಆಗಿ ಈಗಿನ ಪರಿಸ್ಥಿತಿಗೆ ಅವರ ಫ್ಯಾಮಿಲಿ ಲೈಫಿಗಾಗಿರ್ಬೋದು ಅಥವಾ ಅವರ ಯಾರೋ ಅವ್ರಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೇಳ್ತಾ ಇರುವುದು ಅವರ ಮೈಂಡ್ಗೆ ಅದು ಹೋಗ್ತಾ ಇದೆ. ಫ್ಯಾಮಿಲಿ ವಿಚಾರಕ್ಕೆ, ತಂದೆ ತಾಯಿ ವಿಚಾರಕ್ಕೆ, ಅಥವಾ ಯಾರೋ ಮನೆಯಲ್ಲಿರುವಂತಹ ಅಕ್ಕ ತಮ್ಮ, ಅಣ್ಣ ತಂಗಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಯಾರೇ ಆಗಿರ್ಬೋದು ಅವರ ವಿಚಾರಕ್ಕೆ ಕಟ್ಟು ಬಿದ್ದು ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಮೊದಲಿನ ರೀತಿಯಲ್ಲಿ ಇರೋದಕ್ಕೆ ಸ್ವಲ್ಪ ನಿಧಾನ ಆಗಬಹುದು. ಬಿಟ್ಟರೆ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಒಳ್ಳೆಯ ಬಾಂಡಿಂಗ್ ಇದೆ, ಒಳ್ಳೆಯ ಎಮೋಷನ್ಸ್ಗಳು ಕೂಡ ಇದೆ, ನಿಮ್ಮ ಪ್ರೀತಿ ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ಇದೇ ವರ್ಷದ ಒಳಗಡೆ ಸನ್ ಕಾರ್ಡ್ ಬಂದಿರೋದ್ರಿಂದ ಮೇಜರಾಗಿ ಇದೇ ವರ್ಷದ ಒಳಗಡೆ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸೊ ಬಹುಶಃ ಅವರ ಪಾಸ್ಟ್ ಲೈಫಲ್ಲಿ ಅಥವಾ ಅವ್ರಿಗೆ ಈಗಿರುವಂತಹ ವಿಚಾರದಲ್ಲಿ ಒಂದೆರಡು ಮೂರು ಮೇಜರ್ ವಿಚಾರಗಳು ನಿಮ್ಮ ಹತ್ರ ಬರದೇ ಇರುವ ರೀತಿಯಲ್ಲಿ ಅದು ತಡಿತಾ ಇರ್ಬೋದು. ಬಟ್ ಡೆಫಿನೆಟ್ಲಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ನೀವು ದಯವಿಟ್ಟು ಈ ರೀತಿ ಎನರ್ಜಿನ ಡೌನ್ ಮಾಡಿಕೊಂಡ್ರೆ ಯಾರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನೀವು ಆರಾಮಾಗಿ ಊಟ ಮಾಡಬೇಕಾಗತ್ತೆ, ತಿಂಡಿ ತಿನ್ನಬೇಕಾಗತ್ತೆ. ಪ್ರತಿ ಬಾರಿ ನೀವು ಯಾವಾಗಲೂ ಎನರ್ಜಿ ಡೌನಲ್ಲಿ ಇಟ್ಕೊಂಡ್ರೆ ನೀವು ಕೋರ್ಕೊಂಡಂಥದ್ದು ಅಥವಾ ನೀವು ಬೇಡ್ಕೊಳ್ತಾ ಇರೋದು ಯಾವುದೂ ಇಲ್ಲ. ನೋಡಿ, ನಿಮ್ಗೆ ಈ ಟೆನ್ಷನ್ನಿಂದ ನೀವು ಯೂನಿವರ್ಸಿಗೆ ಬೇಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಟೆನ್ಷನ್ಸ್ಗಳು, ಗಾಬರಿಗಳು. ಸೊ ನಾನು ಯಾವಾಗಲೂ ಅದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕ್ರಿಸ್ಟಲ್ಸ್ಗಳನ್ನ ಹಾಕ್ಕೊಡಿ. ಅದನ್ನು ನಿಮಗೆ ಫಸ್ಟು ಧೈರ್ಯವಾಗಿಡುತ್ತೆ. ಈ ರೀತಿ ಮಂಕಾಗಿ ಕೂರೋದು, ಹೆದರ್ಕೊಂಡು ಕೂರೋದು, ಇದೆಲ್ಲದಕ್ಕಿಂತನೂ ಕೂಡ ಆ ಕ್ರಿಸ್ಟಲ್ಸ್ಗಳು ನಿಮ್ಮ ಆರಾನ, ನಿಮ್ಮ ಎನರ್ಜಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟಿರುತ್ತೆ ಯಾವಾಗಲೂ ಅಂತ ಹೇಳಬಹುದು. ಸೊ ಡೆಫಿನೆಟ್ಲಿ ಈ ವರ್ಷದ ಕೊನೆಯಲ್ಲಿ ಅಥವಾ ಈ ವರ್ಷ ಕಳೆಯೋದ್ರ ಒಳಗಡೆ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಹಾಗೆ ಸರಿಯಾದ ನಿರ್ಧಾರ ತಗೊಂಡು ನಿಮ್ಮೊಟ್ಟಿಗೆ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ನಾನು ನೋಡ್ತೀನಿ ಅಂತ ಹೇಳ್ಬೋದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯೂನಿವರ್ಸ್ ನಿಮ್ಮಿಬ್ಬರ ಸಂಬಂಧಕ್ಕೆ ಏನು ಆನ್ಸರ್ ಕೊಡ್ತಾ ಇದೆ. ಇಲ್ಲಿ ಸ್ಯಾಕ್ರಿಫೈಸ್ ಬರ್ತಿದೆ. ಲವ್ ಮೇ ಕಮ್ ವಿತ್ ಸ್ಯಾಕ್ರಿಫೈಸ್, ಎವಲ್ಯೂಟ್ ವಾಟ್ ಯು ಆರ್ ವಿಲ್ಲಿಂಗ್ ಟು ಗಿವ್ ಅಪ್ ಅಂತ ಹೇಳಿ ತೋರಿಸ್ತಾ ಇದೆ. ಬಹುಶಃ ಈಗ ನೀವು ಈಗಿನ ಸಂದರ್ಭಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅನ್ನುವಂತಹ ರೀತಿಯಲ್ಲೇ ಇರಬೇಕಾಗತ್ತೆ. ನನ್ನಿಂದ ಪ್ರೀತಿಯಲ್ಲಿ ಮೋಸ ಮಾಡಿಕೊಂಡೆ ಅಥವಾ ಅವ್ರ ಅಪ್ಪ ಅಮ್ಮನಿಂದ ಇದಾದರೂ ದೂರ ಆದರೂ ಅದು ಇದು ಅನ್ನೋದಕ್ಕಿಂತ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿದಾಗ ಏನಾಗುತ್ತೆ, ಅವರ ಮನಸ್ಸಿಗೆ ಗಿಲ್ಟ್ ಕಾಡೋದಕ್ಕೆ ಶುರು ಆಗುತ್ತೆ. ನೀವು ಅವ್ರು ಏನೋ ಹೇಳಿದ ತಕ್ಷಣವೇ ಅದ್ಯಾಕೆ ಹಂಗಾಗುತ್ತೆ, ಇದ್ಯಾಕೆ ಹಾಗಾಗುತ್ತೆ, ರಿಡ್ಜಾಗಿ ಬಿಹೇವ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಅವ್ರ ಲೈಫಲ್ಲಿ ಎನಿಮಿ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ಅವ್ರಿಗೆ ಏನೇ ಹೇಳಿದ್ರು ಸರಿ, ಓಕೆ, ಹೌದಾ, ಬ್ಲಾಕ್ ಮಾಡಬೇಕಾ,
ಓಕೆ. ಈ ರೀತಿ ಒಬ್ಬ ಮನುಷ್ಯನಿಗೆ ಆಪೋಸಿಟ್ ಆಗಿ ಧೈರ್ಯವಾಗಿ ನೀವು ಯಾವಾಗ ಅವನು ಹೇಳಿದ್ದನ್ನು ಅವಳು ಹೇಳಿದ್ದನ್ನು ಕೇಳ್ತೀರಿ, ಆಗ ಅವ್ರ ಮನಸ್ಸೇ ಕಲ್ಕೋದಕ್ಕೆ ಶುರು ಆಗುತ್ತೆ. ನಾ ಹೇಳಿದ್ನಲ್ಲ, ಈ ವರ್ಷದ ಕೊನೆಯಲ್ಲಿ ಆ ವ್ಯಕ್ತಿ, ಈ ವರ್ಷದ ಒಳಗಡೆ ಆ ವ್ಯಕ್ತಿ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಯೂನಿವರ್ಸ್ ಕೂಡ ನಿಮ್ಮಿಬ್ಬರ ಪ್ರೀತಿಗೆ ಅದೇ ರೀತಿಯೇ ಹೇಳ್ತಾ ಇದೆ. ಸರ್ಪ್ರೈಸ್, ರೊಮ್ಯಾಂಟಿಕ್ ಸರ್ಪ್ರೈಸ್ ಆರ್ ಆನ್ ದಿ ಹಾರಿಝಾನ್, ಬಿ ಓಪನ್ ಟು ದೆಮ್. ಸರ್ಪ್ರೈಸ್ ಆಗಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡಬಹುದು, ಮರಳಿ ನಿಮ್ಮ ಲೈಫಿಗೆ ಬರಬಹುದು. ನೀವೇನು ಮಾಡಬೇಕಾಗತ್ತೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹೌದಾ ಅಂದ್ಕೊಂಡು ದೂರ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರಿ. ಕಾರ್ಡ್ ಹೇಳಿದೆ ಅಲ್ವಾ, ಧೈರ್ಯವಾಗಿ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ. ಓಕೆ, ಇದನ್ನೆಲ್ಲ ಬಿಟ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಓಡಿ ಬರ್ತಾರಾ? ಇಲ್ಲ ಅಲ್ವಾ. ಇದನ್ನೆಲ್ಲ ನೀವು ಮಾಡಿಕೊಂಡು ಚೆನ್ನಾಗಿಟ್ಕೊಂಡು ನಿಮ್ಮ ಎನರ್ಜಿನ ಭಾಳಷ್ಟು ಗಟ್ಟಿಯಾಗಿ ಇಟ್ಕೊಂಡು ಧೈರ್ಯವಾಗಿ ಇಟ್ಕೊಂಡು ನಿಮ್ಮ ಫೇಸು, ನಿಮ್ಮ ಕಣ್ಣು, ನಿಮ್ಮ ಮೂಗು ಎಲ್ಲದ್ರ ಬಗ್ಗೆನೂ ಗಮನ ಕೊಡಿ. ನಿಮ್ಮ ಕೈ ಕಾಲು ಎಲ್ಲದ್ರ ಬಗ್ಗೆನೂ ಕೂಡ ಗಮನ ಕೊಡಿ. ಆ ವ್ಯಕ್ತಿಯನ್ನೇ ನೀವು ಯೋಚನೆ ಮಾಡೋದು, ಆ ವ್ಯಕ್ತಿ ಬರೀ ನೆಗೆಟಿವ್ ಥಾಟ್ಸ್ಗಳನ್ನು ಹಾಕೊಳ್ಳೋದಕ್ಕಿಂತ ಆ ವ್ಯಕ್ತಿ ಬಂದೇ ಬರ್ತಾರೆ. ಈ ವರ್ಷದ ಕೊನೆ ಒಳಗಡೆ ಸರ್ಪ್ರೈಸ್. ಈಗಿನ ಸಂದರ್ಭ ಹಂಗಿರ್ಬೋದು, ಅವ್ರು ಯಾರೋ ಹೇಳ್ಕೊಡ್ತಾ ಇರ್ಬೋದು, ಅದಕ್ಕೆ ಅವ್ರು ಕಟ್ಟು ಬಿದ್ದಿರಬಹುದು. ಒಂದಷ್ಟು ಟೈಮ್ ಕೊಡಿ ಅದನ್ನು ಹೀಲ್ ಆಗೋದಕ್ಕೆ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.